ನಮಸ್ಕಾರ ಸ್ನೇಹಿತರೆ, ನಾನು ಹುಲಿಯ, ನಿಮ್ಮ ಮುದ್ದಾದ ಚಿಕ್ಕ ಹುಲಿ ಮರಿ. ಈ ಸುಂದರವಾದ ಅರಣ್ಯವನ್ನು ನೋಡಿ. ಇದು ತುಂಬಾ ದೊಡ್ಡದು ಮತ್ತು ನಿಗೂಢವಾಗಿದೆ. ಇದು ಯಾವ ರಹಸ್ಯಗಳನ್ನು ಹೊಂದಿದೆ ಎಂದು ನಾನು ಆಶ್ಚರ್ಯಪಡುತ್ತೇನೆ. ನಾನು ಸ್ವಲ್ಪ ಹೆದರುತ್ತೇನೆ, ಆದರೆ ತುಂಬಾ ಕುತೂಹಲದಿಂದ ಕೂಡಿರುತ್ತೇನೆ. ನಾನು ಕತ್ತಲಲ್ಲಿ ಒಂದು ಹೆಜ್ಜೆ ಇಡಬೇಕೆ? ಒಟ್ಟಿಗೆ ಕಂಡುಹಿಡಿಯೋಣ. ವಾವ್, ಇಲ್ಲಿ ಎಷ್ಟು ಶಾಂತವಾಗಿದೆ. ಮರಗಳು ತುಂಬಾ ಎತ್ತರವಾಗಿದ್ದು ಅವುಗಳ ಮೂಲಕ ಚಂದ್ರನ ಬೆಳಕು ಹೊಳೆಯುತ್ತಿದೆ. ನಾನು ಧೈರ್ಯಶಾಲಿಯಾಗಿದ್ದೇನೆ. ನಾನು ಸ್ವಲ್ಪ ಹೆದರುತ್ತಿದ್ದರೂ ಈ ಮೋಡಿ ಮಾಡುವ ಅರಣ್ಯವನ್ನು ಅನ್ವೇಷಿಸಲು ಬಯಸುತ್ತೇನೆ. ಇಗೋ, ನಾನು ಹೋಗುತ್ತೇನೆ. ಎಲೆಗಳ ಸದ್ದು ನನಗೆ ಕೇಳಿಸುತ್ತದೆ ಮತ್ತು ನೆರಳುಗಳು ನನ್ನ ಸುತ್ತಲೂ ನೃತ್ಯ ಮಾಡುತ್ತಿವೆ. ಅದೊಂದು ಸಾಹಸದಂತೆ ಭಾಸವಾಗುತ್ತದೆ. ನಾನು ನನ್ನ ಧೈರ್ಯವನ್ನು ಸಂಗ್ರಹಿಸಬೇಕಾಗಿದೆ. ನನ್ನನ್ನು ನೋಡಿ ಅಜ್ಞಾತಕ್ಕೆ ಕಾಲಿಡುತ್ತಿದ್ದೇನೆ. ಮುಂದೆ ಏನಾಗುತ್ತದೆ ಎಂದು ನೋಡೋಣ. ಅಯ್ಯೋ ಬೇಡ, ಅದೇನು ಅಂತೀರಾ? ದೆವ್ವವೋ? ಅದು ಮಂಜಿನಲ್ಲಿ ಹೊಳೆಯುತ್ತಿದೆ. ನನಗೆ ಈಗ ನಿಜವಾಗಿಯೂ ಆಶ್ಚರ್ಯವಾಗುತ್ತಿದೆ. ಇದು ಸ್ನೇಹಪರವೇ? ನನಗೆ ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ನಾನು ಭಯಭೀತರಾಗಬೇಕೇ ಅಥವಾ ಕುತೂಹಲದಿಂದ ಇರಬೇಕು? ತಿಳಿಯೋಣ ಬನ್ನಿ. ಇದು ಭಯಾನಕವಾಗಿದೆ. ಪ್ರೇತವು ಅಲ್ಲಿ ತೇಲುತ್ತಿದೆ ಮತ್ತು ನಾನು ಇಲ್ಲಿ ನಿಂತಿದ್ದೇನೆ ಎಂದು ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ. ನನ್ನ ಹೃದಯ ಬಡಿದುಕೊಳ್ಳುತ್ತಿದೆ. ಆದರೆ ನಿರೀಕ್ಷಿಸಿ, ಇದು ಸ್ವಲ್ಪ ದುಃಖಕರವಾಗಿ ಕಾಣುತ್ತದೆ. ಬಹುಶಃ ಅದು ಕೇವಲ ಮಾತನಾಡಲು ಬಯಸುತ್ತದೆ. ನಾನು ಹತ್ತಿರ ಹೋಗಬೇಕೆ? ದೆವ್ವ ಬಂದಿದೆ. ಇದು ಯಾವ ಕಥೆಯನ್ನು ಹೇಳುತ್ತದೆ ಎಂದು ನಾನು ಆಶ್ಚರ್ಯಪಡುತ್ತೇನೆ. ನಾನು ಭಯ ಮತ್ತು ಉತ್ಸಾಹದ ಮಿಶ್ರಣವನ್ನು ಅನುಭವಿಸುತ್ತಿದ್ದೇನೆ. ಅದು ಏನಾದರೂ ಮಾಂತ್ರಿಕತೆಯನ್ನು ಹಂಚಿಕೊಂಡರೆ ಏನಾಗುತ್ತದೆ? ನನ್ನ ಚಿಕ್ಕ ಪಕ್ಷಿ ಸ್ನೇಹಿತನು ನೋಡುತ್ತಿದ್ದಾನೆ. ಇದು ಆಸಕ್ತಿದಾಯಕ ಆಗಿರುತ್ತದೆ. ವಾವ್, ಸೂರ್ಯನು ಈಗ ಹೊಳೆಯುತ್ತಿದ್ದಾನೆ ಮತ್ತು ಎಲ್ಲವೂ ತುಂಬಾ ಪ್ರಕಾಶಮಾನವಾಗಿ ಮತ್ತು ಸುಂದರವಾಗಿ ಕಾಣುತ್ತದೆ. ದೆವ್ವವು ಇನ್ನೂ ಹೆದರಿಕೆಯಿಲ್ಲ. ಅದು ನನ್ನನ್ನು ನೋಡಿ ನಗುತ್ತದೆ. ನಾನು ಸಂತೋಷ ಮತ್ತು ಸಮಾಧಾನವನ್ನು ಅನುಭವಿಸುತ್ತಿದ್ದೇನೆ. ಅದರ ಕಥೆಯನ್ನು ಕೇಳಲು ನಾನು ಕಾಯಲು ಸಾಧ್ಯವಿಲ್ಲ. ಈ ಕ್ಲಿಯರಿಂಗ್ ಎಷ್ಟು ವರ್ಣರಂಜಿತವಾಗಿದೆ. ಹೂವುಗಳು ಮತ್ತು ಸೂರ್ಯನ ಬೆಳಕನ್ನು ನೋಡಿ. ಪ್ರೇತವು ತನ್ನ ಗತಕಾಲದ ಬಗ್ಗೆ ನನಗೆ ಹೇಳುತ್ತಿದೆ ಮತ್ತು ನಾನು ಎಲ್ಲವನ್ನೂ ಕೇಳುತ್ತಿದ್ದೇನೆ. ನಾನು ಕಲಿಯಲು ತುಂಬಾ ಉತ್ಸುಕನಾಗಿದ್ದೇನೆ. ಇದು ಹಂಚಿಕೊಳ್ಳಲು ಅದ್ಭುತವಾದ ಕಥೆಯನ್ನು ಹೊಂದಿದೆ ಎಂದು ನಾನು ಭಾವಿಸುತ್ತೇನೆ. ನಾನು ಇಲ್ಲಿ ದೆವ್ವ ಮತ್ತು ನನ್ನ ಚಿಕ್ಕ ಪಕ್ಷಿ ಸ್ನೇಹಿತನೊಂದಿಗೆ ತುಂಬಾ ಸುರಕ್ಷಿತವಾಗಿದ್ದೇನೆ. ಈ ಸುಂದರವಾದ ಸ್ಥಳದಲ್ಲಿ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆಂದು ನನಗೆ ನಂಬಲು ಸಾಧ್ಯವಿಲ್ಲ. ಪ್ರೇತದ ಮಾಂತ್ರಿಕ ಕಥೆಯನ್ನು ಹತ್ತಿರದಿಂದ ಕೇಳೋಣ. ಇದು ಒಂದು ದೊಡ್ಡ ಸಾಹಸವಾಗಲಿದೆ.